ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಾಣಂತಿಯರ್ಗೆ ಮಾಡೋ ಈರುಳ್ಳಿ ಮದ್ದನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ಈರುಳ್ಳಿ, ಆಮೇಲೆ ಕಾಯಿ ಹಾಲು, ದಪ್ಪ ಕಾಯಿ ಹಾಲನ್ನ ತೊಗೊಬೇಕು. ದಪ್ಪ ಕಾಯಿ ಹಾಲು ಅಂದರೆ ಅದನ್ನ ಕಾಯಿನ ಚೆನ್ನಾಗಿ ತುರಿದು ಅದನ್ನ ಮಿಕ್ಸಿದಲ್ಲಿ ಕಟ್ಕೊಂಡು ಆಮೇಲೆ ಈ ಥರ ಅದನ್ನ ಫಿಲ್ಟರ್ ಮಾಡ್ಕೊಬೇಕು. ಫಸ್ಟ್ ಬರೋದು ದಪ್ಪ ಕಾಯಿ ಹಾಲು ಅಂತ, ಅದನ್ನು ಈ ಥರ ಫಿಲ್ಟರ್ ಮಾಡಿ ಎತ್ತಿಟ್ಕೊಬೇಕು ಫಸ್ಟ್ ಇದರಲ್ಲಿ. ನೆಕ್ಸ್ಟ್ ಹಸಿ ಶುಂಠಿನ ಚೆನ್ನಾಗಿ ಗ್ರೇಟ್ ಮಾಡಿಬಿಟ್ಟು ಅದನ್ನ ನಾವು ಫಿಲ್ಟರ್ ಮಾಡ್ಕೊಬೇಕು. ಇದೇ ಥರ ಕಾಯಿ ಹಾಲು ಹೆಂಗೆ ಫಿಲ್ಟರ್ ಮಾಡ್ಕೊಂಡ್ವೋ ಸೇಮ್ ಅದೇ ರೀತಿಲಿ ಶುಂಠಿನ ಕೂಡ ಅದೇ ರೀತಿಲಿ ಈ ಥರ ಫಿಲ್ಟರ್ ಮಾಡಬೇಕು. ಸೊ ಶುಂಠಿ ರಸ ಮಾತ್ರ ತೆಗೆದಿಟ್ಕೊಬೇಕು ಈ ಥರ. ನೆಕ್ಸ್ಟು ನಾವು 1 ಬೌಲು ಬೆಲ್ಲ ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ಶುಂಠಿ ರಸ ಮತ್ತು ದಪ್ಪ ಕಾಯಿ ಹಾಲು. ನೆಕ್ಸ್ಟ್ ಆ ಕಾಯಿ ಹಾಲಲ್ಲಿ ಮತ್ತೆ ನೀರು ಹಾಕಿಬಿಟ್ಟು ಕಾಯಿ ಹಾಲನ್ನ ತೊಗೊಬೇಕು. ನೀರು ಹಾಕಿಬಿಟ್ಟು ಮತ್ತೆ ಅದನ್ನ ಸಪ್ರೇಟ್ ತೊಗೊಂಡಿಟ್ಕೊಬೇಕು. ಇಲ್ಲಿ 1.5 kg ಈರುಳ್ಳಿನ ಯೂಸ್ ಮಾಡಿದ್ದೀವಿ. ಸೊ ತುಪ್ಪ ಹಾಕಿಬಿಟ್ಟು ಫಸ್ಟು ಅದನ್ನ ಚೆನ್ನಾಗಿ ಈರುಳ್ಳಿನ ಒಂದು ಬ್ರೌನಿಷ್ ಆಗೋ ತನಕ ಹುರ್ಕೊಬೇಕು. ನೆಕ್ಸ್ಟು ಒಂದು ಕುಕ್ಕರಲ್ಲೋ ಅಥವಾ ಬೇರೆ ಇದು ಪಾತ್ರೆಯಲ್ಲಿ ಫಸ್ಟು ಶುಂಠಿ ರಸನ ಹಾಕ್ಕೊಂಡು ಬೇಯಿಸ್ಕೊಬೇಕು. ಇನ್ನೊಂದು ಇದರಲ್ಲಿ ಆ ಕಡೆ ನಾವು ನೆಕ್ಸ್ಟು ಶುಂಠಿ ರಸ ಹಾಕಿದ್ಮೇಲೆ ಫಸ್ಟು ಕಾಯಿ ಹಾಲಿದೆ ಅಲ್ಲ ಅದನ್ನು ಹಾಕ್ಕೊಬೇಕು. ಸ್ವಲ್ಪ ಶುಂಠಿ ರಸ ಅದು ಪರಿಮಳ ಬರುತ್ತೆ. ಅದಾದಮೇಲೆ ನಾವು ಕಾಯಿ ಹಾಲು ತೊಗೊಂಡಿರೋದನ್ನ ಹಾಕ್ಕೊಬೇಕು. ಅದು ಕಾಯಿ ಹಾಲು ಹಾಕಿ ಒಂದು 5 ನಿಮಿಷ ಆದಮೇಲೆ 5-10 ನಿಮಿಷ ಆದಮೇಲೆ ಬೆಲ್ಲ ಹಾಕಬೇಕು. ಬೆಲ್ಲ ಅದು ಸ್ವಲ್ಪ ನೀರು ಪ್ಯೂರಿ ಆಗೋ ಥರ ಆಗೋವರೆಗೂ ನಾವು ಅದನ್ನ ಆಡಿಸ್ತಾ ಇರಬೇಕು. ಸೊ ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ. ಸೊ ಅದನ್ನ ಕೈ ಆಡಿಸ್ತಾ ಇರಬೇಕು, ಹೀಗೆ ತೋರಿಸಿರೋ ಥರ. ಸೊ ಈ ಥರ ಇದು ಒಳ್ಳೆಯದು. ಬೆಲ್ಲನೂ ಕೂಡ ಅದಕ್ಕೆ ನಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಬೋದು. ಸೊ ಈ ಥರ ಬೆಲ್ಲ ಈ ಥರ ಕುದಿ ಬರ್ತಾ ಇದ್ದು ಬೆಲ್ಲ ಫುಲ್ಲು ಮೆಲ್ಟ್ ಆಗಬೇಕು ಈ ಥರ ತೋರಿಸಿರೋ ಥರ. ಅದಾದಮೇಲೆ ನಾವು ದಪ್ಪ ಕಾಯಿ ಹಾಲು ತೊಗೊಂಡಿರೋದನ್ನ ಹಾಕಬೇಕು. ದಪ್ಪ ಕಾಯಿ ಹಾಲು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಆಮೇಲೆ ಕೊನೆಯಲ್ಲಿ ನಾವು ಈರುಳ್ಳಿ ಫುಲ್ಲು ಬ್ರೌನಿಷ್ ಆಗಿರೋ ಥರ ಹುರ್ಕೊಂಡಿರ್ತೀವಲ್ಲ ತುಪ್ಪದಲ್ಲಿ, ಅದನ್ನು ನಾವು ಹಾಕಬೇಕು. ಸೊ ಇದೇ 4 ಇಂಗ್ರೀಡಿಯೆಂಟ್ಸಲ್ಲೇ ನಾವು ಇದನ್ನ ಮಾಡೋದು ಈ ಮದ್ದನ್ನ. ಸೊ ಇದು ಹಾಕಿದ ಮೇಲೆ ನಾವು ಅದು ತುಂಬ ಕುದಿ ಬರಬೇಕು. ಆವಾಗಲೇ ಅದು ಇಲ್ಲಿ ತೋರಿಸಿರೋ ಥರ ತುಂಬ ಅದು ಆಡಿಸ್ತಾ ಇರಬೇಕು, ತಳ ಹಿಡ್ಕೊಬಾರ್ದು. ಸೊ ಈ ಥರ ಸ್ಟೀಲ್ ಪಾತ್ರೆದಲ್ಲಿ ಮಾಡಿದ್ರೆ ಅಷ್ಟೊಂದು ತಳ ಹಿಡ್ಕೊಳ್ಳಲ್ಲ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಬ್ರೌನಿಷ್ ಆಗಿದೆ ಅಲ್ಲ. ಸೊ ಅದು ಈರುಳ್ಳಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಫುಲ್ಲು ಇದಾಗಬೇಕು, ಫುಲ್ಲು ಒಂಥರ ಮದ್ದು ಥರ ಇಲ್ಲಿ ತೋರಿಸಿರೋ ಥರ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಯೂಸ್ ಮಾಡಬೇಕು. ಸೊ ಫೈನಲಿ ಈ ಥರ ಕಾಣಿಸುತ್ತೆ. ಸೊ ಇದು ಯೂಸ್ ಮಾಡಿ. ಈ ಈರುಳ್ಳಿ ಮದ್ದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಉಡುಪಿ ಮಂಗಳೂರು ಸೈಡು ನಮ್ಮ ಕಡೆ 40 ದಿನ ಆದಮೇಲೆ ಬಾಣಂತಿಯರು ಕೊಡ್ತಾರೆ. ಬಾಣಂತಿಯರು ಅಲ್ಲದೆ ಬೇರೆಯವರು ಕೂಡ ಇದನ್ನ ತಿನ್ಬೋದು. ಸೊ ಮೇಯ್ನ್ಲಿ ಇದು ಹಾಲು ಹೆಚ್ಚಾಗೋಕ್ಕೆ ಮತ್ತು ಶೀತ ಗಾಳಿ ಏನಾದರೂ ಕೋಲ್ಡ್ ಎಲ್ಲ ಆದರೆ ಇದು ಆ ಸಮಸ್ಯೆನ ದೂರ ಮಾಡುತ್ತೆ. ಹಾಗೆ ನಮ್ಮ ಗರ್ಭಾಶಯದನ್ನು ಕೂಡ ಶುದ್ಧಿ ಮಾಡುತ್ತೆ. ಸೊ ಓವರಾಲ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.